ಮಾಡೋದಕ್ಕೆ ಜಯಚಂದ್ರ ಅವರು ಸುಮಾರು ಶಾಸಕರ ನೇತೃತ್ವದಲ್ಲಿ ನನಗೆ ನೆಲಮಂಗಲ ಹತ್ರ ಬೇಡ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲ ಒಂದು ನಿಮಿಷ ತಾಳಿ, ಆ ಥರ ಅಲ್ಲ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು, 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದರೆ ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ, ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4 ಸಾವಿರ ಒಳ್ಳೆ ಜಾಗ ಇದೆ. ಒಂದು ಬ್ರಿಡ್ಜ್ ಇಲ್ಲ, ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ, ತುಂಬ ಪ್ರೈಮ್ ಲ್ಯಾಂಡು ಭಾರಿ ಚೆನ್ನಾಗಿದೆ. ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಮುತ್ಸದಿಗಳಿದ್ದಾರೆ. ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಒತ್ತಡವನ್ನು ತರ್ತೀವಿ, ಈಗಾಗಲೇ ಮಾತಾಡಿದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ. ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ, ಇಲ್ಲಿ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ಆಲ್ರೆಡಿ ಬಂದಿದೆ ಸರ್, ನಿನ್ನೆ ಬಂದಿದೆ, ಇವತ್ತು ಬರ್ತಾರೆ, ಎಲ್ಲ ನೋಡ್ತಾರೆ. ಇಷ್ಟಕ್ಕೆ ಸರಿ ಹೋಗೋದಿಲ್ಲ, ಬರ್ಬೋದು ಬಿಡ್ಬೋದು. ಆದರೆ ಬರುವಂಗೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಎಲ್ಲ ಒಂದು ಕಡೆ ಒತ್ತಡ ಹಾಕಲೇಬೇಕಾಯ್ತದೆ. ನನ್ನ ಕರ್ತವ್ಯ. ಬಟ್ ಒಂದು ಸತ್ಯ, ಫೀಸಿಬಿಲಿಟೀಸ್ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗಳು ವಿಶೇಷವಾಗಿ ಎಲ್ಲ ಥರದಲ್ಲೂ ಕೂಡ ಜಾಸ್ತಿ ಫೀಸಿಬಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಭಾಗ ಆಗಿರೋದ್ರಿಂದ ಹೆಚ್ಚೆಯಲ್ಲಿ ಈಗಾಗಲೇ ಗುಬ್ಬಿ ಇದೆ. ನಿನ್ನೆ ಅಧಿಕಾರಿಗಳು ತಾವು ಬಂದಿದ್ರು, ಇದ್ರೇನೋ ಗೊತ್ತಿಲ್ಲ, ಇನ್ನೊಂದು ಮಾಡ್ತಾಯಿದ್ದಾರೆ. ಸುಮಾರು 6,000 ಅಪಾಯಿಂಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ನೆನ್ನೆ ಅವ್ರ ಕೈಯಲ್ಲಿ ಮಾತಾಡಿಸಿದ್ದೀನಿ. ಇನ್ನೊಂದು 15-20 ದಿವಸದಲ್ಲಿ ನಿಮ್ಮನ್ನು ಕರ್ಕೊಂಡು ಆ ಕಾರ್ಖಾನೆಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡಿದಾಗೆ 24x7 ಮಾಡ್ತಾಯಿದ್ದೀವಿ. ಏನು ಇವತ್ತು ಶಿರಾ ಅವರಿಗೆ ಸನ್ಮಾನ್ಯ ಜಯಚಂದ್ರ ಅವ್ರು ಹೇಳಿರ್ತಕ್ಕಂಥ ಒಂದು ಅವರ ಅನುಭವ ಏನಿದೆ, ಅದಕ್ಕೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ.